ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಈಗಿನ ಜನ್ಜಿಗಳಿಗೆ ಮೋದಿಜಿ ಬರೋ ಮೊದಲಿನ ಭಾರತ ಹೇಗಿತ್ತನ್ನುವಂಥ ಒಂದು ದರ್ಶನವನ್ನ ಮಾಡಿಸೋಣ ಅಂತ ಅನ್ಕೊಂಡೆ. ಆಮೇಲೆ ನಮಗಳದೊಂದು ಸ್ವಲ್ಪ ಶಾರ್ಟ್ ಮೆಮೊರಿ ಅಲ್ವಾ, ಅವಾಗವಾಗ ಎಲ್ರಿಗೂ ನಮ್ಮ ಇತಿಹಾಸವನ್ನ ನೆನಪಿಸಿಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ಜನ ಮರ್ತೇ ಬಿಡ್ತಾರೆ. ಅಂತಹ ಮರೆತು ಹೋದಂತಹ ಇತಿಹಾಸವನ್ನ ನೆನಪಿಸಿಕೊಡೋದಕ್ಕೆ ಕಾಶ್ಮೀರ್ ಫೈಲ್ ಸಿನಿಮಾ ಬರಬೇಕಾಯ್ತು, ದುರಂಧರ್ ಅಂತಹ ಸಿನಿಮಾ ಬರಬೇಕಾಯ್ತು. ಇವತ್ತು ಕೆಲವರಿಗೆ ದುರಂಧರ್ ಸಿನಿಮಾ ಪ್ರೊಪಗ್ಯಾಂಡಾ ತರ ಯಾಕೆ ಕಾಣಿಸ್ತಾ ಇದೆ ಅಂತಂದ್ರೆ ಅದರಲ್ಲಿ ಸತ್ಯ ಇದೆ, ಅದಕ್ಕೆ ಅದು ಪ್ರೊಪಗ್ಯಾಂಡಾ ತರ ಕಾಣಿಸ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಎಕೋಸಿಸ್ಟಮ್ ದುರಂಧರ್ ಸಿನಿಮಾವನ್ನ ಜಾಸ್ತಿ ಹೇಟ್ ಯಾಕೆ ಮಾಡ್ತಾ ಇದೆ ಅಂತಂದ್ರೆ ಅವ್ರಿಗೆ ಗೊತ್ತು, ಇದು ನಾವು ಮಾಡಿರುವಂತಹ ಕೆಲಸನೇ, ನಮ್ಮದೇ ಹಳೆ ರೆಕಾರ್ಡ್ಗಳನ್ನ ಹಿಡ್ಕೊಂಡು ಮಾಡಿರುವಂತಹ ಸಿನಿಮಾ ಇದು. ಅದಕ್ಕೀಗ ಜನ ಏನು ಮಾಡಿದ್ದಾರೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಹಳೆಯ ಹೆಡ್ಲೈನ್ಸ್ ಗಳನ್ನ ಹೊರ ತೆಗೆಯೋದಕ್ಕೆ ಶುರು ಮಾಡಿದ್ದಾರೆ. ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಹೇಳಿಕೆಗಳಾಗಿರಬಹುದು, ಅವರ ಒಂದೊಂದು ನಡೆಗಳಾಗಿರಬಹುದು, ಅವರು ತೆಗೆದುಕೊಂಡಂತಹ ಕ್ರಮ ಆಗಿರಬಹುದು, ಎಲ್ಲವನ್ನ ನೋಡಿದ್ರೆ ಭಾರತ ಎಂತಹ ಪರಿಸ್ಥಿತಿಯಲ್ಲಿ ಇತ್ತು ಅಂತ ಬೇಜಾರಾಗುತ್ತೆ. ಅಂಡ್ ಇವತ್ತು ಯಾವ ಮುಖವನ್ನ ಇಟ್ಕೊಂಡು ಮೋದಿ ಜನ ಪ್ರಶ್ನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಭಾರತದ ಮೇಲೆ ಅಷ್ಟೊಂದು ಉಗ್ರ ದಾಳಿಗಳು ಯಾಕೆ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಬನ್ನಿ ಕಾಂಗ್ರೆಸ್ ಎರಾ ಕಡೆಗೆ ಒಂದು ಬಾರಿ ಹೋಗಿ ಬರೋಣ. ಮೊದಲಿಗೆ ನೋಡಿ, ಕಾಂಗ್ರೆಸ್ ವಾನ್ಸ್ ಆಫ್ ಸ್ಯಾಫ್ರನ್ ಟೆರರ್, ಚಿದಂಬರಂ ವಾನ್ಸ್ ಆಫ್ ಸ್ಯಾಫ್ರನ್ ಟೆರರ್. ಚಿದಂಬರಂ ಆಗಿನ ಗೃಹ ಸಚಿವ ಆಗಿರ್ತಾರೆ. 26/11 ಮುಂಬೈ ದಾಳಿ ಆದಾಗ ಪಾಕಿಸ್ತಾನವನ್ನ ಸೇಫ್ ಮಾಡಿ ಈ ಕಡೆ ಭಾರತದಲ್ಲಿ ಅದನ್ನ ಸ್ಯಾಫ್ರನ್ ಟೆರರ್ ಅಂತ ಇವ್ರು ಹೇಳ್ತಾರೆ. ಅಂದ್ರೆ ಹಿಂದೂಗಳ ತಲೆ ಮೇಲೆ ಕಟ್ಟುವಂತಹ ಪ್ರಯತ್ನ. ಈಗಿನ ಗೃಹ ಸಚಿವರಾದಂತಹ ಅಮಿತ್ ಶಾ ಜಿ ಆರ್ಟಿಕಲ್ಸ್ 370 ರಿಮೂವ್ ಮಾಡೋದಾಗಿರಬಹುದು, ಇನ್ನು ನಕ್ಸಲ್ ಮುಕ್ತ ಭಾರತವನ್ನ ಮಾಡುವಂತದ್ದಾಗಿರಬಹುದು, ಇಂತಹ ಅದ್ಭುತ ಕೆಲಸಗಳನ್ನ ಮಾಡ್ತಾ ಇದ್ರೆ ಆಗಿನ ಗೃಹ ಸಚಿವ ಚಿದಂಬರಂ ಪಾಕಿಸ್ತಾನವನ್ನ ಭಯೋತ್ಪಾದನಾ ದಾಳಿಗಳಿಂದ ಸೇವ್ ಮಾಡೋದ್ರಲ್ಲಿ ಬಿಸಿ ಇದ್ರು. ನಕಲಿ ನೋಟ್ ಪ್ರಿಂಟಿಂಗ್ ಮೆಷಿನ್ ಅನ್ನ ಪಾಕಿಸ್ತಾನಕ್ಕೆ ಕೊಡೋದ್ರಲ್ಲಿ ಬಿಸಿ ಇದ್ರು. ಡಿಫರೆನ್ಸ್ ಅರ್ಥ ಆಗುತ್ತಲ್ವಾ? ಇದೊಂದು ನೋಡಿ, ಕಾಂಗ್ರೆಸ್ ಲೈಕ್ಲಿ ಟು ಡಿಸೈಡ್, ಲೆಟ್ಸ್ ಕಾಲ್ ಇಟ್ ರೈಟ್ ವಿಂಗ್ ಟೆರರ್, ನಾಟ್ ಹಿಂದೂ ಟೆರರ್. ಇಲ್ಲಿ ಪಾಕ್ ಭಯೋತ್ಪಾದಕ ದಾಳಿಯಿಂದ ಅಮಾಯಕ ಭಾರತೀಯರ ಪ್ರಾಣ ಹೋಗ್ತಾ ಇದೆ. ಅದಕ್ಕೆ ಏನು ಉತ್ತರವನ್ನು ಕೊಡ್ಬೇಕನ್ನುವಂಥದ್ದನ್ನ ನೋಡೋದು ಬಿಟ್ಟು ಇಲ್ಲಿ ಕಾಂಗ್ರೆಸ್ ಇಂತಹ ಡಿಸ್ಕಷನ್ಸ್ ಗಳನ್ನ ಮಾಡ್ತಾ ಇತ್ತು. ಅಂದ್ರೆ ತಮ್ಮ ರಾಜಕೀಯ ಲಾಭಕ್ಕೆ ಇದನ್ನ ಹೆಂಗ್ ಬಳಸ್ಕೊಳ್ಬಹುದು, ಹಿಂದೂ ಟೆರರ್ ಅಂತ ಹೇಳೋದಕ್ಕಿಂತ ರೈಟ್ ವಿಂಗ್ ಟೆರರ್ ಅಂತ ಮಾಡೋಣ, ಆಗ ನಮಗೆ ರಾಜಕೀಯವಾಗಿ ಇನ್ನಷ್ಟು ಲಾಭ ಆಗುತ್ತೆ ಅಂತ ಆ ರೀತಿಯಾಗಿ ಚರ್ಚೆಗಳು ನಡೀತಾ ಇದ್ವು. ಎಂತಹ ಆಡಳಿತ ಅಲ್ವಾ ಕಾಂಗ್ರೆಸ್ ಇದ್ದು. ಇನ್ನು ರಾಹುಲ್ ಇಟಲಿಯ ಹೇಳಿಕೆ, ಹಿಂದೂ ಟೆರರ್ ಲಷ್ಕರ್ ಎ ತೊಯ್ಬಾಗಿಂತ ದೊಡ್ಡ ಅಪಾಯ. ವಾಹ್! ಸರ್ಜಿಕಲ್ ಸ್ಟ್ರೈಕ್ ಆಗಿರಬಹುದು, ಏರ್ ಸ್ಟ್ರೈಕ್ ಆಗಿರಬಹುದು, ಆಪರೇಷನ್ ಸಿಂಧೂರ್ ಆಗಿರಬಹುದು, ಇವೆಲ್ಲವೂ ಆದಾಗ ಯಾಕೆ ರಾಹುಲ್ ಇಟಲಿ ಅವಾಗವಾಗ ಬಂದು ಸೈನಿಕರ ಹತ್ರ ಪ್ರೂಫ್ ಏನಿದೆ ಕೊಡಿ ಕೊಡಿ ಅಂತ ಯಾಕೆ ಕೇಳ್ತಾರೆ ಅಂತ ಈಗ ಅರ್ಥ ಆಗ್ತಾ ಇದೆ. 2013ರಲ್ಲಿ ಕೇವಲ 7 ದಿನಗಳಲ್ಲಿ 5 ಉಗ್ರ ದಾಳಿಗಳು ನಡೆಯುತ್ತವೆ. ಎಷ್ಟು? 7 ದಿನದಲ್ಲಿ 5 ಉಗ್ರ ದಾಳಿಗಳು. 9 ಜನ ಸಾವನ್ನಪ್ತಾರೆ, ಅನೇಕರು ಗಾಯಗೊಳ್ಳುತ್ತಾರೆ. ಅದಕ್ಕೆ ರಾಹುಲ್ ಇಟಲಿ ಏನ್ ಹೇಳ್ತಾರೆ ಗೊತ್ತಾ? ಡಿಫಿಕಲ್ಟ್ ಟು ಸ್ಟಾಪ್ ಟೆರರ್ ಅಟ್ಯಾಕ್ ಆಲ್ ದ ಟೈಮ್. ಯಾವಾಗ್ಲೂ ಕೂಡ ಭಯೋತ್ಪಾದಕ ದಾಳಿಗಳನ್ನು ತಡೆಯೋದು ಕಷ್ಟ ಆಗತ್ತೆ ಅಂತ. ಇವರ ಈ ಹೇಳಿಕೆ ಎಲ್ಲವನ್ನ ನೋಡಿ, ರಾಹುಲ್ ಹೇಳಿಕೆ ಆಗಿರ್ಬೋದು ಅಥವಾ ಚಿದಂಬರಂ ಹೇಳಿಕೆ ಆಗಿರ್ಬೋದು, ಇವೆಲ್ಲವನ್ನ ನೋಡಿ ಪಾಕಿಸ್ತಾನಿಗಳು ಅಡ್ವಾಂಟೇಜ್ ತಗೊಳ್ತಾರೆ. ಲಷ್ಕರ್ ಎ ತೊಯ್ಬಾ ಸಂಸ್ಥಾಪಕ ಹಫೀಜ್ ಸೈಯದ್ ಇವರ ಈ ಹೇಳಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಏನ್ ಹೇಳ್ತಾರೆ ಗೊತ್ತಾ? ಭಾರತವನ್ನ ಟೆರರಿಸ್ಟ್ ಸ್ಟೇಟ್ ಅಂತ ಘೋಷಣೆ ಮಾಡ್ತಾನೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಟೆರರಿಸ್ಟ್ ದೇಶ ಪಾಕಿಸ್ತಾನ ನಮ್ಮ ದೇಶವನ್ನ, ಭಾರತವನ್ನ ಟೆರರಿಸ್ಟ್ ದೇಶ ಅಂತ ಕರೀತಾ ಇದ್ದಾರೆ. ಅವತ್ತಿನ ಕಾಂಗ್ರೆಸ್ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಬಾಯಿ ಮುಚ್ಕೊಂಡು ಕೂತಿತ್ತು. ನಿಮ್ಮ ಯೋಗ್ಯತೆಗೆ 2013ರಲ್ಲಿ ವಿದೇಶಾಂಗ ಸಚಿವ ಸಲ್ಮಾನ್ ಖುರ್ಷಿದ್ ಹೇಳ್ತಾರೆ, ಪಾಕ್ ಆರ್ಮಿ ಕಿಲ್ಸ್
Indian jawans attempt to derail the dialogue process with Pakistan. ಪಾಕಿಸ್ತಾನ ಸೇನೆ ಭಾರತೀಯ ಸೈನಿಕರನ್ನ ಕೊಂದಿದ್ದು ಪಾಕಿಸ್ತಾನದ ಜೊತೆಗೆ ನಡೀತಾ ಇರುವಂತಹ ಮಾತುಕತೆ ಪ್ರಕ್ರಿಯೆ ಆ ಒಂದು ದಾರಿಯನ್ನ ತಪ್ಪಿಸೋದಕ್ಕೆ ಮಾಡಿದಂತಹ ಪ್ರಯತ್ನ. ಅಂದ್ರೆ ಪಾಕಿಸ್ತಾನದವರು ಪಾಪ ಅಮಾಯಕರು, ಅವರು ಏನು ಮಾಡ್ತಿಲ್ಲ. ನಮ್ಮ ಈ ಭಾರತ ಮತ್ತೆ ಪಾಕಿಸ್ತಾನದ ಸಂಬಂಧ ಇದೆಯಲ್ವಾ, ಅದನ್ನ ಹಾಳು ಮಾಡೋದಕ್ಕೆ ಯಾರೋ ನೋಡ್ತಾ ಇದ್ದಾರೆ. ಅಂಡ್ ಕೆಲವು ತಿಂಗಳ ನಂತರ ಇದೇ ಫಾರಿನ್ ಮಿನಿಸ್ಟರ್ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ನೋಡಿ ಹೆಡ್ಲೈನ್ ಅನ್ನ, ಜಮ್ಮು ಕಾಶ್ಮೀರ್ ಅಟ್ಯಾಕ್, ದೇರ್ ಇಸ್ ನೋ ಆಲ್ಟರ್ನೇಟಿವ್ ಟು ಟಾಕ್ಸ್ ವಿತ್ ಪಾಕಿಸ್ತಾನ್, ಫಾರಿನ್ ಮಿನಿಸ್ಟರ್ ಸಲ್ಮಾನ್ ಖುರ್ಷಿದ್. ಜಮ್ಮು ಕಾಶ್ಮೀರ ದಾಳಿಯ ನಂತರ ಪಾಕಿಸ್ತಾನದ ಜೊತೆಗೆ ಮಾತುಕತೆ ಮಾಡೋದು ಬಿಟ್ರೆ ಬೇರೆ ಯಾವ ದಾರಿ ಕೂಡ ಇಲ್ಲ ಅಂತ ಯಾರು ಹೇಳ್ತಾರೆ? ಭಾರತದ ವಿದೇಶಾಂಗ ಸಚಿವ ಸಲ್ಮಾನ್ ಖುರ್ಷಿದ್ ಪ್ರತಿಕ್ರಿಯೆ ಕೊಡೋದಕ್ಕೆ ಬರ್ತಿರ್ಲಿಲ್ಲ. ಇವರಿಗೆ ಮಾತುಕತೆಯಲ್ಲಿ ಮುಗಿಸ್ಬಿಡ್ತಾ ಇದ್ರು. ಇನ್ನೊಂದಿದೆ ನೋಡಿ, ರಾಹುಲ್ ಗಾಂಧಿ ಸ್ಪೋಕ್ ಟು US envoy about Hindu terror group, said Hindu terror is bigger threat to India than ಲಷ್ಕರ್-ಎ-ತೊಯ್ಬಾ. Oh my God, ಲಷ್ಕರ್-ಎ-ತೊಯ್ಬಾಗಿಂತ ಕೂಡ ಹಿಂದೂ ಉಗ್ರ ಸಂಘಟನೆಗಳು ಭಾರತಕ್ಕೆ ದೊಡ್ಡ ಅಪಾಯ. ಅಮೆರಿಕದ ರಾಯಭಾರಿಗಳ ಜೊತೆಗಿನ ಮಾತುಕತೆಯಲ್ಲಿ ರಾಹುಲ್ ಇಟಲಿ ಹೇಳಿರುವಂಥದ್ದು. ಮೊನ್ನೆ ಅಮೆರಿಕದ ಒಂದು ವರದಿ ಬಂತಲ್ವಾ, RSS ಅನ್ನ ಬ್ಯಾನ್ ಮಾಡಿ, ರಾ ಬ್ಯಾನ್ ಮಾಡಿ ಅಂತ. ಅದನ್ನ ಕಾಂಗ್ರೆಸ್ ಯಾಕೆ ಸಮರ್ಥನೆ ಮಾಡ್ಕೊಳ್ತು? ಡಾಟ್ ಕನೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದಿದೆ ಇಲ್ಲಿ, even if the incident at LOC has happened, dialogue should continue with the Pakistan. ಕಾಂಗ್ರೆಸ್ ಲೀಡರ್ ಮಣಿಶಂಕರ್ ಅಯ್ಯರ್, ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಏನೇ ಘಟನೆ ನಡೆದಿದ್ರು ಕೂಡ ಪಾಕಿಸ್ತಾನದ ಜೊತೆಗಿನ ಮಾತುಕತೆ ನಾವು ಮುಂದುವರಿಸಲೇಬೇಕು. ಕಾಂಗ್ರೆಸ್ ನಾಯಕರುಗಳ ಹಣೆ ಬರಹ ಇದು. ಪಾಕಿಸ್ತಾನ ಅಂತಂದ್ರೆ ನಮ್ಮದೇ ಯಾರು ಸಂಬಂಧಿಕರು ಅನ್ನೋ ರೀತಿ ಇದ್ರಪ್ಪ. ಇನ್ನೊಂದಿದೆ ನೋಡಿ, ರಿಗ್ರೆಟೇಬಲ್ that Pakistan didn't pay heed to pleas by India, says Prime Minister ಮನಮೋಹನ್ ಸಿಂಗ್. ಭಾರತ ಮಾಡಿದ ಮನವಿಗಳಿಗೆ, ಏನ್ ಹೇಳಿ, ಮನವಿಗಳಿಗೆ ಪಾಕಿಸ್ತಾನ ಸ್ಪಂದಿಸದೇ ಇರುವಂಥದ್ದು ನಿಜಕ್ಕೂ ವಿಷಾದನೀಯ. ಯಾರು ಹೇಳಿದ್ದು? ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್. ಇವತ್ತು ಮೋದಿಜಿ ಘರ್ ಮೇ ಘುಸ್ಕೆ ಮಾರೆಂಗೆ ಅಂತ ಹೇಳ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಆಗಿರಬಹುದು, ಏರ್ ಸ್ಟ್ರೈಕ್ ಆಗಿರಬಹುದು, ಆಪರೇಷನ್ ಸಿಂಧೂರ್ ಆಗಿರಬಹುದು, ಪ್ರತಿ ಒಂದರ ಮೂಲಕ ಕೂಡ ಭಾರತ ಪಾಕಿಸ್ತಾನಕ್ಕೆ ನಾವು ಏನ್ ಅನ್ನುವಂಥ ದಿಟ್ಟ ಉತ್ತರವನ್ನು ಕೊಡ್ತಾ ಇದೆ. ಆದ್ರೆ ಇವ್ರುಗಳು ಏನು ಮಾಡ್ತಾ ಇದ್ರು? ಪಾಕಿಸ್ತಾನಕ್ಕೆ ಮನವಿ ಮಾಡ್ತಾ ಇದ್ರು, ಪ್ಲೀಸ್ ಅಂತ ಭಿಕ್ಷೆ ಎತ್ತಾ ಇದ್ರು, ಪಾಕ್ ಜೊತೆಗೆ ಮಾತುಕತೆಯನ್ನು ಮುಂದುವರಿಸೋದಕ್ಕೆ ನೋಡ್ತಾ ಇದ್ರು. ಅಂಡ್ ಅದ್ ಯಾವ ಬಾಯಲ್ಲಿ ನೀವಿವತ್ತು ನರೇಂದರ್ ಸರೆಂಡರ್ ಅಂತ ಹೇಳ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಇಡೀ ಆಡಳಿತ ಪೂರ್ತಿ ಪಾಕಿಸ್ತಾನಕ್ಕೆ ಸರೆಂಡರ್ ಆಗಿದ್ದಂಥವ್ರು ಇವತ್ತು ಯಾವ ಬಾಯಲ್ಲಿ ನೀವು ಹೇಳ್ತಾ ಇದ್ದೀರಾ ಮೋದಿಜಿ ಸರೆಂಡರ್ ಅಂತ? ಹೆಂಗೆ ಹೇಳ್ತಾ ಇದ್ದೀರಾ? ಇದಿಷ್ಟೇ ಅಲ್ಲ, ಇನ್ನು ದೇಶದ ಆರ್ಥಿಕತೆ ವಿಚಾರವನ್ನು ನೋಡಿದ್ರೆ ಕೇಳೋದೇ ಬೇಡ. ಇನ್ನು ಅಭಿವೃದ್ಧಿ ಅಂತೂ ಕನಸಾಗಿತ್ತು ಕಾಂಗ್ರೆಸ್ ಆಡಳಿತದಲ್ಲಿ. ಅವತ್ತು ರಾಹುಲ್ ಇಟಲಿ ಒಂದು ಮಾತನ್ನ ಹೇಳಿದ್ರು, ಇಫ್ ಯು ಎಕ್ಸ್ಪೆಕ್ಟ್ someone like ಮನಮೋಹನ್ ಸಿಂಗ್ ಜಿ ಟು ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್, ಯು ಆರ್ ಗೋಯಿಂಗ್ ಟು ಕೀಪ್ ಎಕ್ಸ್ಪೆಕ್ಟಿಂಗ್. ಮನಮೋಹನ್ ಸಿಂಗ್ ಜಿ ಒಬ್ಬರೇ ಈ ದೇಶದ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ಅಂತ ನೀವು ನಿರೀಕ್ಷಿಸ್ತಾ ಇದ್ರೆ ನೀವು ಹೀಗೆ ನಿರೀಕ್ಷಿಸ್ತಾನೇ ಇರಬೇಕಾಗತ್ತೆ. ಇವತ್ತು ಸಣ್ಣ ಪುಟ್ಟದಕ್ಕೆ ಕೂಡ ಮೋದಿಜಿ ಕಡೆಗೆ ಬುಟ್ಟು ಮಾಡ್ತಾರೆ. ಒಂದು ರೋಡ್ ಸರಿ ಇಲ್ಲಾದ್ರೂ ಮೋದಿಜಿ, ಅಲ್ಲಿ ಮರ ಬಿದ್ರು ಮೋದಿಜಿ, ಇಲ್ಲಿ ಒಂದು ಕಸ ಕಂಡ್ರು ಮೋದಿಜಿ, ಎಲ್ಲದಕ್ಕೂ ಮೋದಿಜಿ ಅಲ್ವಾ? ಇನ್ನು ಮನಮೋಹನ್ ಸಿಂಗ್ ಅವರ ಆಗಿನ ಒಂದು ಫೇಮಸ್ ಡಯಲಾಗ್ ನಿಮಗೆ ನೆನಪಿರ್ಲೇಬೇಕಲ್ವಾ? ಏನ್ ಹೇಳಿ, ಏನ್ ಹಣ ಮರದಲ್ಲಿ ಬೆಳೆದು ಬಿಡುತ್ತಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದ್ರು. जरूरी थे। मैं सबसे पहले डीजल के दामों में बढ़ोतरी और एलपीजी सिलेंडरों पर लगाई गई सीमा के बारे में बात करना चाहूँगा। हम अपनी ज़रूरत के
तेल का करीब 80% आयात करते हैं और पिछले 4 सालों के दौरान विश्व बाजार में तेल की कीमतों में तेजी से बढ़ोतरी हुई है। हमने इन बढ़ी हुई कीमतों का सारा बोझ आप पर नहीं पड़ने दिया। हमारी कोशिश ये रही है कि जहां तक हो सके आपको इस परेशानी से बचाए रखें। इसके नतीजे में पेट्रोलियम पदार्थों पर दी जाने वाली सब्सिडी में बड़े पैमाने पर इजाफा हुआ है। पिछले साल ये सब्सिडी 1,40,000 करोड़ रुपए थी। अगर हमने कोई कार्रवाई न की होती तो इस साल ये सब्सिडी बढ़कर 2 लाख करोड़ रुपए से भी ज्यादा हो जाती। इसके लिए पैसा कहाँ से आता? पैसा पेड़ों पर तो लगता नहीं है। अगर हमने कोई कार्रवाई नहीं की होती तो वित्तीय घाटा कहीं ज्यादा बढ़ जाता, यानी कि सरकारी आमदनी के मुकाबले खर्च बर्दाश्त की हद से ज्यादा बढ़ जाता। अगर इसको रोका नहीं जाता तो रोजमर्रा के इस्तेमाल की चीजों की कीमतें और तेजी से बढ़ने लगी। ಇನ್ನೊಂದು ಗ್ರೇಟ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ದೇಶದ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕು ಇರುವಂತದ್ದು ಮುಸಲ್ಮಾನರಿಗೆ ಮಾತ್ರ. We need to be revitalized. We will have to devise innovative plans to ensure that minorities, particularly the Muslim minority, are empowered to share equitably in the fruits of development. They must have the first claim on our resources. ಯಾವುದು ಅಪೀಸ್ಮೆಂಟ್ ರಾಜಕೀಯ ಪಾರಂಪರ್ಯ, ಅದು ಹಂಗೇ ನಡ್ಕೊಂಡು ಬಂದಿದೆ. ಅದನ್ನು ಬಿಟ್ಟು ಕೊಡಕ್ಕಾಗತ್ತಾ ಹೇಳಿ? ಆಗಲ್ಲ. ವೋಟ್ ಬ್ಯಾಂಕ್ ರಾಜಕೀಯ, ಮುಸಲ್ಮಾನರನ್ನು ಓಲೈಕೆ ಮಾಡದೇ ಇದ್ರೆ ಕಾಂಗ್ರೆಸ್ ನಡೆಯೋದೇ ಇಲ್ವಲ್ಲ. 2011ರಲ್ಲಿ ಮನಮೋಹನ್ ಸಿಂಗ್ ಆಹಾರದ ಬೆಲೆ ಏರಿಕೆಗೆ ಕಾರಣ ಏನು ಅಂತ ಕೇಳಿದಾಗ ಏನು ಉತ್ತರ ಕೊಡ್ತಾರೆ ಗೊತ್ತಾ? ನಮ್ಮ ಭಾರತದಲ್ಲಿ ಜನ ಹೆಚ್ಚು ಶ್ರೀಮಂತರಾಗ್ತಾ ಇದ್ದಾರೆ, ಅದಕ್ಕೆ ಆಹಾರದ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಎಂತಹ ರಬ್ಬಿಶ್ ಆನ್ಸರ್ ಅಲ್ವಾ? ಆಗ ಈಗಿನ ತರ ಸೋಷಿಯಲ್ ಮೀಡಿಯಾಲೇ ಇರಲಿಲ್ಲ ಅಷ್ಟು. ಜನ ಇಂತಹ ನೀತಿಗಳನ್ನ, ಇಂತಹ ಹೇಳಿಕೆಗಳನ್ನ ಯಾವುದನ್ನು ಕೂಡ ಪ್ರಶ್ನೆ ಮಾಡದೆ ಹಂಗೇ ಸಹಿಸ್ಕೊಂಡು ಬದುಕ್ತಾ ಇದ್ರು. ಹೌದಲ್ವೋ? ಬಟ್ ಇದೇ ಮಾತನ್ನ ಇವತ್ತು ಮೋದಿಜಿ ಬೈ ಚಾನ್ಸ್ ಹೇಳಿದಿದ್ರೆ ಏನಾಗ್ತಾ ಇತ್ತು ಅನ್ನುವಂಥದ್ದನ್ನು ಒಂದು ಬಾರಿ ಯೋಚನೆ ಮಾಡಿ ನೋಡಿ. ಬಹುಶಃ ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ ನಮ್ಮ ತಂದೆ ತಾಯಿಯರ ಪೀಳಿಗೆ ಯಾಕೆ ಹೆಚ್ಚು ಬಿಜೆಪಿ ಪರವಾಗಿ ಇದ್ದಾರೆ ಅಂತಂದ್ರೆ ಅವರು ಆ ಕಾಲದ ಕಾಂಗ್ರೆಸ್ ಆಡಳಿತವನ್ನ ಸ್ವತಃ ಅನುಭವಿಸಿದ್ದಾರೆ. ಅವರ ಹಣೆ ಬರಹ ಏನನ್ನುವಂಥದ್ದು ಗೊತ್ತು. ಹಾಗಾಗಿ ಅವರುಗಳು ಬಿಜೆಪಿ ಪರವಾಗಿದ್ದಾರೆ. ಇನ್ನು ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕಾದ್ರೆ 2014ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಮೀಕ್ಷೆ ಪ್ರಕಾರ ಬಯಲು ಶೌಚ ಮಾಡೋರ ಸಂಖ್ಯೆಯಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಲ್ಲಿತ್ತು. ಫಸ್ಟ್ ಪ್ಲೇಸ್ ಅಲ್ಲಿ. ಅದೇ ಸಮಯದಲ್ಲಿ ಜಯರಾಮ್ ರಮೇಶ್ ಒಂದು ಎಂತಹ ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ, ಮಹಿಳೆಯರಿಗೆ ಟಾಯ್ಲೆಟ್ಗಿಂತ ಮೊಬೈಲ್ ಫೋನ್ ಬೇಕು ಅಂತ ಹೇಳ್ತಾರೆ. ಬಟ್ ಮೋದಿಜಿ ಇವತ್ತು ಬಂದು ಏನ್ ಮಾಡಿದ್ರು? ಭಾರತವನ್ನ ಬಯಲು ಮುಕ್ತ ಶೌಚಾಲಯ ದೇಶವನ್ನಾಗಿ ಮಾಡುವಂತಹ ಗುರಿಯ ಜೊತೆಗೆ 2014ರಲ್ಲಿ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಅಭಿಯಾನವನ್ನ ಪ್ರಾರಂಭ ಮಾಡುತ್ತೆ. ಇವತ್ತು ಭಾರತ ಅಧಿಕೃತವಾಗಿ ಬಯಲು ಮುಕ್ತ ಶೌಚಾಲಯ ದೇಶ ಅಂತ ಘೋಷಿಸಲ್ಪಟ್ಟಿದೆ. ಡಿಫರೆನ್ಸ್ ನಿಮಗೆ ಅರ್ಥ ಆಗ್ಬೋದು. ಇವತ್ತು ರಾಹುಲ್ ಇಟಲಿ ಸಂಸತ್ತಲ್ಲಿ ನಿಂತ್ಕೊಂಡು ಏನೇನೋ ಮಾಡ್ತಾ ಇರ್ತಾರಲ್ವಾ, ಮಾತನಾಡೋದಕ್ಕೆ ಅವರಿಗೆ 100 ಅವಕಾಶವನ್ನ ಕೊಟ್ಟರು ಕೂಡ ಅಯ್ಯೋ ನನಗೆ ಮಾತನಾಡೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಅಂತ ಅಳುತ್ತಾ ಇರ್ತಾರಲ್ವಾ. ಅದೇ ಇವರ ಕಾಂಗ್ರೆಸ್ ಆಡಳಿತದಲ್ಲಿ ನಿಜವಾಗ್ಲೂ ವಿರೋಧ ಪಕ್ಷಕ್ಕೆ ಮಾತನಾಡೋದಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ, ಪ್ರಶ್ನೆ ಎತ್ತೋದಕ್ಕೆ ಸಮೇತ ಬಿಡ್ತಾ ಇರಲಿಲ್ಲ. ಇವತ್ತು ಅದೇ ನಾಯಕರು ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಪ್ರಧಾನಿ ಮೋದಿಜಿ ಭಾಷಣ ಮಾಡುವಾಗ ಬೊಬ್ಬೆಯನ್ನು ಹಾಕ್ತಾ ಇದ್ದಾರೆ. ಮಾತಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಸುಳ್ಳು ಸುಳ್ಳು ಬೊಗಳೆ ಬಿಡ್ತಾ ಇದ್ದಾರೆ. ವೀಕ್ಷಕರು, ಇದು ಕೆಲವೇ ಕೆಲ ಉದಾಹರಣೆ ಮಾತ್ರ. ಇಂತಹ ಅನೇಕ ಕಾಂಗ್ರೆಸ್ ಕಾಲದ ಹೆಡ್ಲೈನ್ಗಳನ್ನ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿ. ಯಾವ ವರ್ಷದಲ್ಲಿ ಏನೇನ್ ಹೇಳಿದ್ರು,
ಎಲ್ಲವೂ ಕೂಡ ಸಾಕ್ಷಿ ಸಮೇತ ಸಿಗ್ತಾ ಹೋಗುತ್ತೆ ನಿಮಗೆ. 2014 ಮೊದಲು ಕಾಂಗ್ರೆಸ್ ಕೇವಲ ಕೆಟ್ಟದಾಗಿ ಆಡಳಿತ ಮಾತ್ರ ನಡೆಸಿದಂತ ಪಕ್ಷ ಮಾತ್ರ ಅಲ್ಲ, ತಮ್ಮದೇ ಅಸಮರ್ಥತೆಯಿಂದ ದೇಶದ ಗಮನವನ್ನ ಬೇರೆ ಕಡೆಗೆ ತಿರುಗಿಸುವಂತಹ ಕಲೆಯನ್ನು ಕೂಡ ಬಹಳ ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ರು. ಅಂಡ್ ಈ ಯಾವ ಟ್ವೀಟ್ಗಳು ಕೂಡ, ಈ ಯಾವ ಹೆಡ್ಲೈನ್ಸ್ಗಳು ಕೂಡ ಎಲ್ಲಿಗೂ ಹೋಗಲ್ಲ. ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ತೆಗೆದು ಹಾಕೋದಕ್ಕೆ. ಕಾಂಗ್ರೆಸ್ ಆಗ್ಲಿ ಅವರ ಚೇಲಗಳಾಗ್ಲಿ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಕೂಡ ಈ ಸತ್ಯವನ್ನ ವೈಟ್ ವಾಶ್ ಮಾಡೋದಕ್ಕಾಗಲ್ಲ. ಅವತ್ತು ಭಾರತಕ್ಕೆ ಧೈರ್ಯ ಬೇಕಾಗಿದ್ದಾಗ ಕಾಂಗ್ರೆಸ್ ಶರಣಾಗತಿಯನ್ನ ನೀಡುತ್ತೆ. ಪಾಕಿಸ್ತಾನದ ಜೊತೆಗೆ ಮಾತುಕತೆ ಮಾಡ್ತಾ ಇತ್ತು. ಭಾರತಕ್ಕೆ ಸ್ಪಷ್ಟತೆ ಬೇಕಾಗಿದ್ದಾಗ ಕಾಂಗ್ರೆಸ್ ದೇಶದ ಗಮನವನ್ನ ಬೇರೆ ಕಡೆಗೆ ತಿರುಗಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. 26/11 ಮುಂಬೈ ಉಗ್ರ ದಾಳಿಯಿಂದ ಹಿಡಿದು ಭಾರತದಲ್ಲಿ ನಡೆದಂತಹ ಅನೇಕ ಭಯೋತ್ಪಾದಕ ದಾಳಿಗಳವರೆಗೆ ಕಾಂಗ್ರೆಸ್ನ ನೈಜ ರೂಪ ಏನನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ಇವ್ರಗಳ ಪ್ರಕಾರ ದುರಂಧರ್ ಸಿನಿಮಾ ಪ್ರೊಪಗ್ಯಾಂಡಾ ಸಿನಿಮಾ. ಮತ್ತೆ ಹೇಳ್ತೀನಿ, ಮೊದಲು ರಾಷ್ಟ್ರೀಯ ಹಿತಾಸಕ್ತಿಯನ್ನ ಮಾರಾಟಕ್ಕೆ ಇಡ್ತಾರೆ, ಆಮೇಲೆ ಸಮಸ್ಯೆ ಬಂದಾಗ ಜನರ ಗಮನವನ್ನ ಬೇರೆ ಕಡೆಗೆ ತಿರುಗಿಸೋದಕ್ಕೆ ಒಂದಷ್ಟು ಗದ್ದಲ, ಒಂದಷ್ಟು ವಿವಾದ, ಒಂದಷ್ಟು ಅನಗತ್ಯ ವಿಚಾರಗಳನ್ನು ಎಳೆದು ತರೋದು. ಕಾಂಗ್ರೆಸ್ ಅವತ್ತು ಹಾಗೆ ಮಾಡ್ತಾ ಇತ್ತು, ಇವತ್ತಿಗೂ ಹಾಗೆ ಇದೆ. ಏನು ಚೇಂಜ್ ಆಗಲಿಲ್ಲ. ಪಾಕ್ ಪರ ಪ್ರೇಮ ಇವತ್ತಿಗೂ ಹಂಗೆ ಇದೆ. ಇವರ ಈ ದೇಶದ್ರೋಹಿ ಮನಸ್ಥಿತಿಗೆ ನನ್ನದೊಂದು ಧಿಕ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.